ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಮತ್ತು ಆರತಿಯವರು ನಟಿಸಿರುವಂತಹ ಕನ್ನಡ ಚಲನಚಿತ್ರ ಇದು. ಪಿ ಶ್ರೀನಿವಾಸ್ ಅವರು ಸಾಂಗನ್ನು ಹಾಡಿದ್ದಾರೆ. ಸಾಂಗ್ ಬಂದು ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಅಂತ ಸಾಂಗು. ಬನ್ನಿ ಕೇಳೋಣ ಎಲ್ಲರೂ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚೆಲುವಿನ ದಾರಿ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚೆಲುವಿನ ದಾರಿ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆನ್ನುಟಿ ಮೇಲಿನ ಹೋನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆನ್ನುಟಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಚೆಲುವಿನ ಚೆಲುಮೆಯ ದಾರಿ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚೆಲುಮೆಯ ದಾರಿ. ಕೈಬಲೆನಾದದ ಗುಂಗನು ಆಲಿಸಲಾರೆ, ಮೈಮನ ಸೋಲುವ ಮತ್ತನು ಮರೆಯಲಾರೆ. ಕೈಬಲೆನಾದದ ಗುಂಗನು ಆಲಿಸಲಾರೆ, ಮೈಮನ ಸೋಲುವ ಮತ್ತನು ಮರೆಯಲಾರೆ. ರೂಪಸಿರಂಬೆಯ ಸಂಗಮ ತೊರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಒಲವಿನ ಚೆಲುಮೆಯ ದಾರಿ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚೆಲುಮೆಯ ದಾರಿ. ಫ್ರೆಂಡ್ಸ್, ಈ ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಮತ್ತು ಆರತಿಯವರು ನಟಿಸಿರುವಂತಹ ಚಲನಚಿತ್ರ ತುಂಬಾ ಅದ್ಭುತವಾದಂಥ ಚಲನಚಿತ್ರ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ನಟಿಸಿದ್ದಾರೆ ಇಬ್ಬರು ಕೂಡ. ಫ್ರೆಂಡ್ಸ್, ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ನಾನು ವಿಷ್ಣುವರ್ಧನ್ ಅವರ ಮೂವಿನೇ ನಾನು ನೋಡಿದ್ದು. ಫಸ್ಟ್ ಮೂವಿ ಶುಭ ಮಿಲನ ಮೂವಿ ನಾನು ನೋಡಿದ್ದು. ಆಗ ನಾನು ಬೆಂಗಳೂರಿಗೆ ಫಸ್ಟ್ ಟೈಮು ಹೆಜ್ಜೆ ಇಟ್ಟಿದ್ದು. ಅದು ಒಂದು ಟೆಂಟಲ್ಲಿ ನೋಡಿದ್ದು ಫ್ರೆಂಡ್ಸ್. ಕಂಠೀರವ ಸ್ಟುಡಿಯೋದಲ್ಲಿ ಟೆಂಟ್ ಒಂದಿತ್ತು, ಆ ಟೆಂಟಲ್ಲಿ ನೋಡಿದ್ದು ಆ ಮೂವಿ. ಫಸ್ಟು ನೋಡಿದ್ದೆ ಆ ಚಲನಚಿತ್ರ. ಅನಂತರ ನಾಗರಹಾವು ಇವೆಲ್ಲನೂ ಕೂಡ ನೋಡಿದೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ರಾಜ್ಕುಮಾರ್ ಅವರು ರಾಜ ನನ್ನ ರಾಜ ಮೂವಿ ನೋಡಿದೆ, ಅದು ಟೆಂಟಲ್ಲೇ ನೋಡಿದ್ದು. ಈ ರೀತಿ ಹಳೇ ಮೂವೀಸು ನಾನು ಬೆಂಗಳೂರಿಗೆ ಮೊದಲು ಹೆಜ್ಜೆ ಇಟ್ಟಾಗ ಆ ಹಳೆ ಮೂವೀಸನ್ನೇ ನಾನು ನೋಡಿದ್ದು.
ತುಂಬಾ ಅದ್ಭುತವಾದಂತಹ ಮೂವೀಸ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅದರಿಂದ ನನಗೆ ಹಳೆ ಸಾಂಗ್ಸು, ಹಳೆ ಮೂವೀಸ್ ಅಂತಂದರೆ ನನಗೆ ತುಂಬಾ ಇಷ್ಟ. ಅದರಿಂದ ಹಳೆ ಸಾಂಗ್ಸನ್ನೇ ನಾನು ಜಾಸ್ತಿ ಹಾಡ್ತಾ ಇರೋದು, ಶೇರ್ ಮಾಡ್ತಾ ಇರೋದು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ಸಾಂಗ್ ಕೂಡ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಅದ್ಭುತವಾದಂತಹ ಸಾಂಗು. ಪಿ ಶ್ರೀನಿವಾಸ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅವರ ಹಾಡಿದಾಗ ನಾವು ಹಾಡೋಕ್ಕೆ ಸಾಧ್ಯನಾ? ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ, ಅವ್ರ ಟೋನೇ ಬೇರೆ, ಅಷ್ಟು ಚೆನ್ನಾಗಿ ಆಡ್ತಾರೆ ಸಾಂಗ್ಸನ್ನು. ರೀತಿ ನಾವು ಹಾಡೋಕ್ಕಾಗಲ್ಲ, ಆದರೂ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ತುಂಬ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಅದರ ಜೊತೆಗೆ ನಾನು ಒಂದು ಪಲ್ಯ ಮಾಡೋದನ್ನು ಮತ್ತು ಸಾಂಬಾರು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್.